ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಆ, ಇವತ್ತು ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಒಂದು ಪ್ರಯಾಣದಲ್ಲಿ ದಿನ 7. ಒಂದು 7 ದಿವಸಕ್ಕೆ ಮುಂಚೆ, ಇಲ್ಲ ಒಂದು ಅಂದಾಜು ವಾರಕ್ಕೆ ಮುಂಚೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಬೇಡವಾ, ಯಾರಾದರೂ ಏನಾದರೂ ಅನ್ಕೋತಾರ, ನಾವು ಮಾತಾಡೋಕ್ಕೆ ಬರುತ್ತಾ, ನಮಗೆ ಮಾತಾಡೋದು ಚೆನ್ನಾಗಿರುತ್ತಾ, ಇಲ್ಲ ಜನ ಚೆನ್ನಾಗಿಲ್ಲ ಅಂತಾರ, ಆ ಕನ್ಫ್ಯೂಷನಿಂದ ಇವತ್ತು ನೀವು ನೋಡಿದ್ರೆ ನನ್ನ ಮೊದಲನೇ ವಿಡಿಯೋ ಹಾಕಿ, ಇಲ್ಲ ಚಾನಲ್ ಶುರು ಮಾಡಿ 1 ವಾರ ಆಗ್ತಾ ಬಂತು. ಆ್ಯಂಡ್ ಇದು 7ನೇ ದಿನದ ವಿಡಿಯೋ. ಸೊ ಇದು ಖಂಡಿತ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ. ಆಲ್ರೆಡಿ ರಿಲೇಟಿವ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಇಲ್ಲ ನನ್ನ ಚಿಕ್ಕ ಸಬ್ಸ್ಕ್ರೈಬ್ ಮಾಡಿರೋ ಫ್ಯಾಮಿಲಿ ಆಗಿರಲಿ, ಕಮೆಂಟ್ಸ್ ಮೂಲಕ ತುಂಬ ರೀತಿ ನನಗೆ ನಿಮ್ಮ ವಿಶ್ವಾಸನ ತಿಳಿಸ್ತಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್. ದಯವಿಟ್ಟು ಈ ಸಪೋರ್ಟ್ನ ಮುಂದುವರಿಸಿ. ನಂತರ ಯಾರೇ ಹೊಸಬ್ರು ಬಂದು ನಿಮ್ಮ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಇದೇ ಥರ ನೀವು ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ತುಂಬ ಧನ್ಯವಾದಗಳು. ಸೊ ಮೂವಿಂಗ್ ಟು ದ ವಿಡಿಯೋ, ನಾನು ಹೇಳಿದಂಗೆ ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇದು 7ನೇ ದಿನ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಇವಾಗ ನನ್ನ ಗುರಿ ಏನು ಅಂತ ನಿಮಗೆ ನಾನು ಹೇಳಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂತ ಹಾನೆಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಬಟ್ ನಾನು ಯಾರು, ನಾನು ಯಾವ ಊರಲ್ಲಿದ್ದೀನಿ, ನಾನೊಂದು ಕೆಲಸಕ್ಕೆ ಹೋಗ್ತೀನಾ, ಇಲ್ಲ ಬಿಸ್ನೆಸ್ ಮಾಡ್ತೀನಾ, ಪ್ರೆಸೆಂಟಲ್ಲಿ ನನ್ನ ಫಿನಾನ್ಷಿಯಲ್ ಸಿಚುವೇಶನ್ ಏನು, ಅದನ್ನು ಯಾಕೆ ಹೇಳಬಾರ್ದು? ಯಾಕಂದರೆ ನಾನು ಅದನ್ನು ಹೇಳಿದಾಗ ನಾವೆಲ್ಲರೂ ಇನ್ನೊಂದು ಸ್ಟೆಪ್ ಸ್ವಲ್ಪ ಕ್ಲೋಸ್ ಆಗ್ತೀವಲ್ಲ. ಸೊ ಯಾವಾಗಲೂ ನಮ್ಮ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಾದಾಗ ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತಲ್ಲ. ಸೊ ಅದನ್ನು ಯಾಕೆ ನಾವು ಒಂದು ವೀಡಿಯೋ ಹಾಕಬಾರ್ದು ಅಂದ್ಕೊಂಡೆ. ಸೊ ಅದೇ ಈ ವಿಡಿಯೋ. ಸೊ ಫಸ್ಟ್ ಬಂದು ನನ್ನ ಎಜುಕೇಷನ್. ನಾನು 2012ರಲ್ಲಿ ಇಂಜಿನಿಯರಿಂಗ್ ಮಾಡಿ ಮುಗಿಸ್ದೆ. ಇಂಜಿನಿಯರಿಂಗಲ್ಲೇ ಕ್ಯಾಂಪಸ್ ರಿಕ್ರೂಟ್ಮೆಂಟಲ್ಲಿ ಚೆನ್ನೈಯಲ್ಲಿ ಕೆಲಸ ಸಿಕ್ಕಿತ್ತು. ಬಟ್ ಆಮೇಲೆ ಬೆಂಗಳೂರವನಾಗಿರೋದ್ರಿಂದ, ನಾನು ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಇಲ್ಲೇ ಯಾಕೊಂದು ಕೆಲಸ ಹುಡ್ಕೋಬಾರ್ದು ಅಂತ ಹೇಳಿ ಇಲ್ಲೇ ಹುಡ್ಕಕ್ಕೆ ಶುರು ಮಾಡಿದೆ. ಸೊ ಹುಡ್ಕಕ್ಕೆ ಶುರು ಮಾಡಿದ್ದು ಒಂದು ಸ್ವಲ್ಪ ದಿವಸ ಕೆಲಸ ಸಿಕ್ತು. ಹಾಗೆ ಕಂಪ್ನಿ ಟು ಕಂಪ್ನಿ ಕೆಲಸ ಅಂತ ಬೆಳೀತಾ ಬಂದೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗಲೇ ನನಗೊಂದು ಚಿಕ್ಕ ಆಸೆ ಇತ್ತು. ಯಾವತ್ತಾದರೂ ನನಗೆ ಒಂದು ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡಿ, ಆಮೇಲೆ ಒಂಚೂರು ಲೋನನ್ನು ತಕ್ಕೊಂಡು ಯಾವತ್ತಾದರೂ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಶುರು ಮಾಡೋಕ್ಕಾಗತ್ತೆ ಅಂದರೆ ಮಾಡೋಣ ಅನ್ನೋ ಒಂದು ಆಸೆ ಇತ್ತು. ಸೊ ಏನು ಮಾಡಬೇಕು, ಮತ್ತು ಫಿನಾನ್ಷಿಯಲಿ ಸ್ವಲ್ಪ ರೆಡಿ ಆಗೋಕ್ಕೆ ಒಂದು ಸ್ವಲ್ಪ ವರ್ಷ ತೊಗೊಂಡೆ. ಸೊ ಯಾವಾಗ ನನ್ನ ತಲೆಯಲ್ಲಿ ಒಂದು ಪ್ಲ್ಯಾನ್ ಬಂತು, ಆವಾಗ ಒಂದು ಬಿಸ್ನೆಸ್ ಯಾಕೆ ಮಾಡ್ಬೋದು ಅಂತ ಅಂದ್ಕೊಂಡೆ. ನನಗೆ ತುಂಬ ಈ ಜನರ ಒಡನಾಟ ಇರೋ ಬಿಸ್ನೆಸ್ ಮಾಡಬೇಕು ಅನ್ನೋದೇ ನನ್ನ ಚಿಕ್ಕ ವಯಸ್ಸು ಆಸೆ. ಯಾಕಂದರೆ ನೀವೆಲ್ಲೋ ಕೂತ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡೋದು ಅದು ಚೆನ್ನಾಗಿರುತ್ತೆ. ಬಟ್ ನನ್ನ ಪರ್ಸ್ನಲ್ ಚಾಯ್ಸ್, ನನ್ನ ಮೊದಲನೇ ಕಂಪನಿ ತುಂಬ ಈ ಜನರ ಒಡನಾಟ ಇದ್ದು ಜನಕ್ಕೆ ಕನೆಕ್ಟ್ ಆಗೋ ಥರ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಸೊ ತುಂಬ ಐಡಿಯಾಸ್ ಇತ್ತು, ಈ ಕೆಫೆ ಆಗಲಿ ಬೇರೆ ಬೇರೆ ಐಡಿಯಾಗಳು ಬಂತು. ಬಟ್ ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದು ಚಿಕ್ಕದಾಗಿರೋ ಸೂಪರ್ ಮಾರ್ಕೆಟ್ ತೆಗೆದ್ವಿ ಬ್ಯಾಂಗ್ಳೂರಲ್ಲೇ. ಸೊ ಅದು ತೆಗೆದೊಂದು 2-3 ವರ್ಷ ಆಗಿದೆ. ಸೊ ದೇವ್ರ ದಯೆಯಲ್ಲಿ ಸ್ವಲ್ಪ ಡೀಸೆಂಟಾಗಿ ಹೋಗ್ತಿದೆ ಅದು. ಬಟ್ ಏನು ಅಂದರೆ, ಸೇರಿಸಿರೋ ಸೇವಿಂಗ್ಸ್ ಆಗಲಿ, ಮತ್ತು ನಿಮ್ಗೆ ಗೊತ್ತಲ್ಲ, ಸೂಪರ್ ಮಾರ್ಕೆಟ್ ತೆಗಿಬೇಕು ಅಂದರೆ ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಆ ಇನ್ವೆಸ್ಟ್ಮೆಂಟಿಗೆ ಸ್ವಲ್ಪ ಲೋನ್ ತೊಗೊಂಡಿರೋದಾಗಲಿ ಅದೆಲ್ಲ ಇದೆ. ಸೊ ಇವತ್ತಿಗೆ ನನ್ನ ಸಂಬಳ ಅನ್ನೋದು ಅಂದಾಜು ಒಂದು 2-3 ಲಕ್ಷ ಬರುತ್ತೆ. ಸೊ ಅದರಲ್ಲಿ ಈ ಕಮಿಟ್ಮೆಂಟ್ಸ್ ಹೋಗೋದಾಗಲಿ, ಮತ್ತು ಮಿಕ್ಕಿರೋದನ್ನು ನಾನು ತಿರ್ಗಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ. ಆಮೇಲೆ ಬಿಸ್ನೆಸ್ಸಲ್ಲಿ ಬರೋ ರೆವೆನ್ಯೂನು ಸದ್ಯಕ್ಕೆ ನಾವು ಪ್ರಾಫಿಟ್ ಅದನ್ನು ಏನೋ ಆಚೆ ತೆಗಿತಿಲ್ಲ, ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡಿ ಅದನ್ನು ಬೆಳೆಸೋಕ್ಕೆ ಟ್ರೈ ಮಾಡ್ತಿದ್ವಿ. ಯಾಕಂದರೆ ಯಾವಾಗಲೂ ಒಂದು ಬಿಸ್ನೆಸ್ ನೀವು ಶುರು ಮಾಡಿದ್ರೆ ಅದು ಸ್ಟೇಬಲ್ ಆಗೋಕ್ಕೆ ಒಂದು ಸ್ವಲ್ಪ ವರ್ಷ ಆಗುತ್ತೆ. ಸ್ಟೇಬಲ್ ಆದಮೇಲೆ ಅದು ಬೆಳೆಯೋಕ್ಕೆ ಒಂದು ಸ್ವಲ್ಪ ವರ್ಷ ಆಗುತ್ತೆ. ಬೆಳೆದ ಮೇಲೆ ನೀವು ಬೆಳೆಯೋಕ್ಕೆ ಬಿಟ್ಟು ಅದಾದಮೇಲೆ ನಿಮಗೆ ಅದರಲ್ಲಿ ಏನು ರೆವೆನ್ಯೂ ಬರುತ್ತೆ ಅದನ್ನು ನೀವು ಯೂಸ್ ಮಾಡೋದು ಬೆಟರ್. ಸ್ಟಾರ್ಟಿಂಗಿಂದಾನೇ ನೀವು ಅದನ್ನು ರೆವೆನ್ಯೂ ಆಚೆ ತೊಗೊಳಕ್ಕೆ ಶುರು ಮಾಡೋದು ಏನಾಗುತ್ತೆ, ಒಂದು ಕಡೆ ದುಡ್ಡು ಖರ್ಚಾಗ್ತಿರುತ್ತೆ, ಒಂದು ಕಡೆ ಬಿಸ್ನೆಸ್ ಓಡ್ತಿರುತ್ತೆ, ನಿಮಗೆ ಆ ಫಿನಾನ್ಷಿಯಲ್ ಕಂಟ್ರೋಲ್ ಅನ್ನೋದಿರೋದಿಲ್ಲ. ಸೊ ಅದಕ್ಕೆ ನಾನು ತುಂಬ ಸ್ಪೆಸಿಫಿಕ್ ಆಗಿದ್ದೆ. ನಮ್ಮ ತಾಯಿ ಹೆಸರಲ್ಲಿರೋ ಆ ಸೂಪರ್ ಮಾರ್ಕೆಟ್ ಒಂದು ಒಳ್ಳೆ ಗ್ರೋತ್ ಫೇಸಿಗೆ ಬರೋ ತನಕ ಅದರಿಂದ ನಾನು ₹1 ಆಚೆ ತೆಗಿಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು. ಸೊ ಅದರಿಂದ ಇಲ್ಲಿ ತನಕ ಅದೇನೇ ಇನ್ಕಮ್ ಅಂದರೆ ಅದನ್ನು ರೀಇನ್ವೆಸ್ಟ್ ಬಿಸ್ನೆಸ್ಗೆ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಸೊ ಇವಾಗ ನನ್ನ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಏನು, ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಒಂದು ಸೂಪರ್ ಮಾರ್ಕೆಟ್ ಚಿಕ್ಕದು ರನ್ ಆಗ್ತಿದ್ರು, ಸೇವಿಂಗ್ಸ್ ಇತ್ತು, ತಿರ್ಗಿ ಅದನ್ನು ಮಾಡಿದ್ವಿ, ಮತ್ತು ಬೇರೆ ಏನೇನೋ ಕಮಿಟ್ಮೆಂಟ್ಸ್ ಇತ್ತು. ಆದ್ದರಿಂದ ಲಿಕ್ವಿಡ್ ಆಗಿ ಕ್ಯಾಶ್ ಆಗಿ ಇಷ್ಟು ಅಂತ ನನ್ನ ಹತ್ರ ಸೇವಿಂಗ್ಸ್ ಇರಲಿಲ್ಲ. ಸೊ ಒಂದು ದಿವಸ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಸೊ ಈ ಯೂಶ್ವಲ್ ಕಮಿಟ್ಮೆಂಟ್ಸ್ ನಮಗಿರುತ್ತಲ್ಲ, ಇವಾಗ ಮಕ್ಕಳು ಫೀಸ್ ಆಗಲಿ, ಇಲ್ಲ ತಂದೆ ತಾಯಿಯವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಲಿ, ಇಲ್ಲ ನಾವೆಲ್ಲಾದರೂ ಹೋಗಿ ಬರೋದು, ಇಲ್ಲ ದೊಡ್ಡ ಟ್ರಿಪ್ ಹೋಗೋದು, ಆ ಥರ ಎಕ್ಸ್ಪೆನ್ಸಸ್ ಆಗಲಿ, ತುಂಬ ಯೂಶ್ವಲ್ ಎಕ್ಸ್ಪೆನ್ಸಸ್ ಅನ್ನೋದೇನಿರುತ್ತೆ
ಅದು ನಿಮಗೆ ಏನಾದರೂ ಮಾಡಿ ಅದಕ್ಕೆ ರೆಡಿಯಾಗಿ ಒಂದು ಕಡೆ ಕ್ಯಾಶ್ ಇರಬೇಕು. ಅದು ಯಾವ ಫಾರ್ಮಲ್ಲಾದರೂ ಇರಲಿ. ಸ್ವಲ್ಪ ಜನ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ತಾರೆ, ಸ್ವಲ್ಪ ಜನ ಎಫ್ ಡಿಲಿ ಇಡ್ತಾರೆ, ಸ್ವಲ್ಪ ಜನ ಸ್ಟಾಕ್ಸ್ ತೊಗೋತಾರೆ, ಸ್ವಲ್ಪ ಜನ ಮ್ಯೂಚುವಲ್ ಫಂಡ್ಸಲ್ಲಿ ಇಡ್ತಾರೆ, ಸ್ವಲ್ಪ ಜನ ಚೀಟಿ ಕಟ್ತಾರೆ. ತುಂಬ ಆಪ್ಷನ್ಸ್ ಇದೆ ಅಲ್ಲ. ಸೊ ಅವ್ರವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದು ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಮಾಡ್ತಾರೆ. ಸೊ ಅದನ್ನು ಹೇಗಾದರೂ ಸೇರಿಸೋಣ ಅಂತ ನಾನು ಅಂದ್ಕೊಂಡೆ. ಸೊ ಆವಾಗ ನಾನು ಅಂದ್ಕೊಂಡಾಗ ತಿರ್ಗಾ ಲೆಕ್ಕ ಮಾಡೋಕ್ಕೆ ಶುರು ಮಾಡಿದೆ, ಇವಾಗ ನಾನು ಎಲ್ಲಿದ್ದೀನಿ, ಏನು ಮಾಡಬೇಕು ಅಂತ. ಸೊ ಇವತ್ತಿಗೆ ನಾನು ಅಂದ್ಕೊಂಡಿದ್ದು, ನನಗೆ ಆ ಥರ ಕಂಫರ್ಟಬಲ್ ಆಗಿ ಏನು ಯೋಚನೆ ಮಾಡದೆ ಒಂದು ಕಡೆ ಇಷ್ಟು ದುಡ್ಡಿದ್ದರೆ ಈ ಥರ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದನ್ನೆಲ್ಲ ನೆಮ್ಮದಿಯಾಗಿ ಮಾಡಬೇಕು ಅಂದರೆ ನಾನು ಅಂದ್ಕೊಂಡಿದ್ದು ವ್ಯಾಲ್ಯೂ ಬಂದು 1 ಕೋಟಿ. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಅದಕ್ಕೆ ಟೈಮ್ ಲೈನ್ ಅಂತ ನಾನು ಡಿಸೈಡ್ ಮಾಡಿದ್ದು ಬಂದು 3 ವರ್ಷ. ಯಾಕಂದರೆ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಬೇಗನೂ ಇರಬಾರ್ದು. ಅಟ್ ದ ಸೇಮ್ ಟೈಮ್ ರೀಸನಬಲ್ ಆಗಿ ನಾವು ಅದನ್ನು ಸೇರಿಸುವಂಥ ಟೈಮ್ ಲೈನು ಇರಬೇಕು ಅಲ್ವಾ. ಸೊ ಅದಕ್ಕೆ ನಾನು ಅದನ್ನು ಫಿಕ್ಸ್ ಮಾಡಿದೆ. ಸೊ ಅಲ್ಲಿ ನನ್ನ ಜರ್ನಿ ಶುರು ಆಯಿತು. ಆಮೇಲೆ ಈ ದುಡ್ಡು ಫಿಕ್ಸ್ ಆದಮೇಲೆ, ಟೈಮ್ ಲೈನ್ ಫಿಕ್ಸ್ ಮಾಡಿದ್ಮೇಲೆ ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋಕ್ಕೆ, ಯಾಕಂದರೆ ನಾನು ಹೇಳ್ದಂಗೆ ಆಲ್ರೆಡಿ ಒಂದು 2-3 ಚಾನ್ಸ್ ಇತ್ತು, ಬಟ್ ಬೇರೆ ಡೈವರ್ಷನ್ ಬಂದಿರೋದ್ರಿಂದ ನಾನು ಅದನ್ನು ಸೇರ್ಸೋಕ್ಕಾಗಲಿಲ್ಲ. ಸೊ ಈ ಸತಿ ತುಂಬ ಸೀರಿಯಸ್ ಆಗಿ ಅದನ್ನು ಯಾಕೆ ಸೇರಿಸಬಾರ್ದು ಅಂತ ಅಂದ್ಕೊಂಡೆ ಈ ಯೂಟ್ಯೂಬ್ ಚಾನಲ್ ಶುರು ಮಾಡೋದು. ನಾನು ಮಾಡಿದ್ದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಡೋದೆಲ್ಲ ಶುರು ಮಾಡಿದ್ದು ರೀಸೆಂಟಾಗಿ. ಸೊ ಈಗ ನಾನು ಖಂಡಿತ ಈ ಸತಿ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಲ್ಲ ಅಂತ ನನಗೆ ಗೊತ್ತಿದೆ. ಯಾಕಂದರೆ ನಾನು ಡೈವರ್ಟ್ ಆಗೋದಕ್ಕೆ ನೀವು ಯಾರು ಬಿಡೋದು ಇಲ್ಲ ಅಂತಲೂ ನನಗೆ ಗೊತ್ತಿದೆ. ಯಾಕಂದರೆ ಇವಾಗ ನಾವೆಲ್ಲ ಒಂದು ಫ್ಯಾಮಿಲಿ ಅಲ್ಲ. ಸೊ ನಾನು ಏನು ಮಾಡೋದು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಸತಿ ಡೈವರ್ಷನ್ ಇರೋದಿಲ್ಲ. ಖಂಡಿತ ನನ್ನ ಬೆಸ್ಟ್ ಪಾಸಿಬಲ್ ಎಫರ್ಟ್ಸ್ನ ಇನ್ನು 3 ವರ್ಷ ಹಾಕಿ 1 ಕೋಟಿ ಸೇರಿಸೋ ಪ್ರಯಾಣನ ನಾನು ಸಕ್ಸಸ್ ಮಾಡಬೇಕು ಅಂತಲೇ ಇರೋದು. ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ, ಎಷ್ಟು ದೂರ ಹೋಗುತ್ತೆ, ಹೇಗೆ ನಾವು ಬೆಳಿತೀವಿ ಅಂತೆಲ್ಲ ನೆಕ್ಸ್ಟ್ ವೀಡಿಯೋ ನೋಡೋಣ. ಸೊ ಇವತ್ತಿಗೆ ನನ್ನ ರಿಯಲ್ ಫಿನಾನ್ಷಿಯಲ್ ಕಂಡೀಷನ್ ಇದೆ. ಒಂದು ಚಿಕ್ಕ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಇದೆ, ಒಂದು ಸೂಪರ್ ಮಾರ್ಕೆಟ್ ನಮ್ಮ ತಾಯಿಯವ್ರ ಹೆಸರಲ್ಲಿದೆ, ತುಂಬ ದುಡ್ಡು ಸೇವಿಂಗ್ಸ್ ಅಂತ ಏನೂ ಇಲ್ಲ. ಸೊ ಇನ್ಮೇಲೆ ಈ ಸೇವಿಂಗ್ಸ್ ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿ ಆ 3 ವರ್ಷದಲ್ಲಿ 1 ಕೋಟಿ ಅನ್ನೋದನ್ನು ಸೇರಿಸಬೇಕು. ಸೊ ಇವತ್ತು ಈ 1 ಕೋಟಿ ಅನ್ನೋ ಜರ್ನಿನಲ್ಲಿ ನಾವು ಎಲ್ಲಿದ್ದೀವಿ ಅಂದರೆ, ಸದ್ಯಕ್ಕೆ ನಮ್ಮ ಹತ್ರ ಈ 1 ಕೋಟಿ ಇರೋ ಒಂದೇ ಇದು ಅಂದರೆ ಮಿಸ್ಟ್ರಿ ಬಾಕ್ಸ್. ಸೊ ಮಿಸ್ಟ್ರಿ ಬಾಕ್ಸ್ ಬಗ್ಗೆ ಹೇಳ್ತಿರುವಾಗ ಇವತ್ತು ಡೇ 2 ಆಫ್ ಮಿಸ್ಟ್ರಿ ಬಾಕ್ಸ್. ಸೊ ನೀವೇನಾದರೂ ನಿಮ್ಮ ಮಿಸ್ಟ್ರಿ ಬಾಕ್ಸ್ ಆಲ್ರೆಡಿ ಶುರು ಮಾಡಿ ಇವತ್ತು ದುಡ್ಡು ಹಾಕಿಲ್ಲ ಅಂದರೆ ಮರೀದೇ ಇದಕ್ಕೆ ದುಡ್ಡು ಹಾಕಿ. ನಾನು ಆಲ್ರೆಡಿ ಇವತ್ತು ಹಾಕಿದ್ದೀನಿ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ. ಸೊ ಇವತ್ತು ನನ್ನ 1 ಕೋಟಿ ಜರ್ನಿಯಲ್ಲಿ ನನ್ನ ಹತ್ರ ಇರೋ ಸೇವಿಂಗ್ಸ್ ಈ ಮಿಸ್ಟ್ರಿ ಬಾಕ್ಸಲ್ಲಿ ಇರೋ ದುಡ್ಡು ಮಾತ್ರ. ಇದನ್ನು ನಾವು ಹೇಗೆ ನಿಧಾನಕ್ಕೆ ಬೆಳೆಸ್ತೀವಿ, ನೆಕ್ಸ್ಟ್ ಏನೇನು ಮಾಡ್ತೀವಿ, ಹೇಗೆ ದುಡ್ಡು ಸೇರುತ್ತೆ ಎಲ್ಲ ನೋಡೋಣ. ಇದು ಖಂಡಿತ ಒಂದು ಎಕ್ಸೈಟಿಂಗ್ ಜರ್ನಿ ಆಗಿರುತ್ತೆ. ಆದಷ್ಟು ನಾನು ಹಾನೆಸ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಹೇಳಿದ ಹಾಗೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ಸತಿ ನನ್ನ ಒಂದೇ ಗುರಿ, ಏನೇ ಆದರೂ ಕನ್ಸಿಸ್ಟೆಂಟ್ ಆಗಿರಬೇಕು. ಅದು ₹1 ಸೇರಿಸ್ಬೋದು, 2 ಸೇರಿಸ್ಬೋದು ದಿನ, ಇಲ್ಲ ₹3, ಇಲ್ಲ 100, 1000. ಆ ಕನ್ಸಿಸ್ಟೆನ್ಸಿನ ಬಿಡಬಾರ್ದು. ಸೊ ಅದನ್ನು ನಾನು ಖಂಡಿತ ಈ ಸತಿ ಫಾಲೋ ಮಾಡಬೇಕು ಅಂತಿದ್ದೀನಿ. ಸೊ ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಏನು ಅಂತ. ಖಂಡಿತ ನಿಮ್ಮ ಹತ್ರ ಎಲ್ಲ ಜರ್ನಿ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋ ಬರೋಕ್ಕೆ ಮುಂಚೆ ನನಗೆ ಯಾಕೋ ಇವತ್ತು ನಾನು ಯಾರು, ನಾನು ಏನು ಕೆಲಸ ಮಾಡ್ತೀನಿ, ಅದು ಬಿಟ್ಟು ಬೇರೆ ಏನಾದರೂ ನನಗೆ ಇನ್ಕಮ್ ಸೋರ್ಸ್ ಇದೆಯಾ, ಇವಾಗ ನಾನು ಎಲ್ಲಿದ್ದೀನಿ ಅಂತೆಲ್ಲ ಹೇಳಬೇಕು ಅನ್ನಿಸ್ತು. ಸೊ ದಟ್ ಆ ಕನೆಕ್ಟ್ ನಮ್ಮ ಹತ್ರ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇದನ್ನು ಹೇಳಿದ್ದೀನಿ. ಸೊ ನೀವು ಈ ವಿಡಿಯೋ ನೋಡ್ತಿರೋರು ಯಾವ ಊರಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಆಮೇಲೆ ನಿಮ್ಮ ವೃತ್ತಿ ಏನು, ನೀವು ನಿಮ್ಮ ಜೀವನ ಸಾಗಿಸಲು ನೀವು ಇವಾಗ ಕರೆಂಟ್ಲಿ ಮಾಡ್ತಿರೋ ಪ್ರೊಫೆಷನ್ ಏನು ಅಂತಲೂ ಕಮೆಂಟ್ ಮಾಡಿ. ಸೊ ದಟ್ ನೋಡೋಣ ನಮ್ಮ ಗ್ರೂಪಲ್ಲಿ ಎಷ್ಟು ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿರೋರು ಇದ್ದಾರೆ, ಎಷ್ಟು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತ. ಸೊ ಒಬ್ಬರೊಬ್ಬರು ತಿಳ್ಕೊಳ್ಳೋಣ. ಸೊ ಇಷ್ಟೊತ್ತು ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಟೈಮನ್ನು ನನಗೋಸ್ಕರ ಸ್ಪೇರ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಈ ಜರ್ನಿ ಹೇಗೆ ಹೋಗುತ್ತೆ, ಇವತ್ತು ನಾನು ಹೇಳ್ದಂಗೆ ಈ ಮಿಸ್ಟ್ರಿ ಬಾಕ್ಸಲ್ಲಿರೋ ಕ್ಯಾಶ್ ಹೇಗೆ, ನೆಕ್ಸ್ಟ್ ನಾವು ಏನೇನು ಮಾಡ್ತೀವಿ, ಎಲ್ಲಿಂದ ದುಡ್ಡು ಸೇರಿಸ್ತೀವಿ, ಏನೇನು ದುಡ್ಡು ಸೇರಿಸ್ತೀವಾ ಇಲ್ವಾ, 1 ಕೋಟಿ ಹೇಗಾಗುತ್ತೆ ಆಗಲ್ವಾ 3 ವರ್ಷದಲ್ಲಿ ಅನ್ನೋ ಜರ್ನಿಲಿ ನೀವು ಪಾಲ್ಗೊಳ್ಳೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಧನ್ಯವಾದಗಳು.